ಇನ್ನು ನೈಸ್ ಯೋಜನೆ ಹಲವು ವರ್ಷಗಳ ಹಿಂದೆ ಸದ್ದು ಮಾಡಿದ್ದ ಯೋಜನೆ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ನೈಸ್ ಯೋಜನೆಯನ್ನ ವಶಕ್ಕೆ ಪಡಿಬೇಕು ಅಂತ ಕುಮಾರಸ್ವಾಮಿ ಅವರು ಬರೆದಿರುವಂತಹ ಪತ್ರ ಕಂಪನ ಎಬ್ಬಿಸಿದೆ. ಅದರಲ್ಲೂ ಕೂಡ ಹೈಕೋರ್ಟ್ನ ತೀರ್ಪನ್ನ ಉಲ್ಲೇಖ ಮಾಡಿ ಅಲ್ಲಿ ಟೋಲ್ ಸಂಗ್ರಹ ಆಗ್ತಾ ಇರುವಂತದ್ದೇ ಅಕ್ರಮ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದ ಹಾಗೆ ಆ ಭಾಗದಲ್ಲಿ ಬಹಳ ಗೊಂದಲ ಉಂಟಾಗ್ತಾ ಇದೆ. ಬಹಳ ಜನ ನಾವು ಟೋಲ್ ಕಟ್ಟಲ್ಲ ಅಂತ ಕೂತಿದ್ದಾರೆ. ಹಾಗಾಗಿ ಸನ್ನಿವೇಶ ಸ್ವಲ್ಪ ಬದಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಈಗ ಇದಕ್ಕೆಲ್ಲ ನಯವಾಗಿ ತಿರುಗೇಟು ಕೊಡೋ ಕೆಲಸ ಮಾಡ್ತಾರೆ. ಪುರ್ಸೊತ್ತಾಗ್ಲಿ ನಾನು ಕುಮಾರಸ್ವಾಮಿ ಅವರ ಪತ್ರ ಓದ್ತೀನಿ ಅಂತ ಹೇಳ್ತಿದ್ದಾರೆ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದಿದ್ದ ಎಚ್ಡಿಕೆಯಿಂದ ಪತ್ರ ವ್ಯೂಹ. ನೈಸ್ ಟೋಲ್ ಸಂಗ್ರಹ ನಿಲ್ಲಿಸುವಂತೆ ಸರ್ಕಾರಕ್ಕೆ ಎಚ್ಡಿಕೆ ಪತ್ರ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೋತಿದ್ದೀರಿ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಅಂತ ಜನರಿಗೆ ಕರೆ ಕೊಟ್ಟಿದ್ರು. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಹೀಗೆ ಟೋಲ್ ಕಟ್ಟಬೇಡಿ ಎಂದಿದ್ದ ಎಚ್ಡಿಕೆ ಈಗ ಸರ್ಕಾರದ ಮೇಲೆ ಪತ್ರ ವ್ಯೂಹ ರಚಿಸಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ಸರ್ಕಾರ ಗಮನ ಹರಿಸ್ತಿಲ್ಲ. ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಿದೆ. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಿ ನೈಸ್ ಯೋಜನೆ ವಶಕ್ಕೆ ಪಡೆಯಿರಿ ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಪತ್ರ ಬರೆದಿರೋ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್ಡಿಕೆ, ಟೋಲ್ ಕಟ್ಟಬಾರದು ಅಂತ ನಾನು ಹೇಳ್ತಿಲ್ಲ, ಹೈಕೋರ್ಟ್ ಆದೇಶ ಎಂದಿದ್ದಾರೆ. ಸರ್ಕಾರ ಏನ್ ಮಾಡುತ್ತೋ ನೋಡೋಣ ಎಂದಿದ್ರೆ ನಾನು ಪತ್ರ ನೋಡಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದೇನೋ ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವರು ಭ್ರಷ್ಟಾಚಾರ ನಿಲ್ಲಿಸೋದು ಆಮೇಲೆ ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ, ಅದಕ್ಕೇನು ಆಕ್ಷನ್ ತಗೋತಾರ ನೋಡೋಣ. ಕಾನೂನು ಏನು ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದನ್ನ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನೂ ನೋಡಿಲ್ಲ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಸರ್ಕಾರವೇ ನೈಸ್ ಯೋಜನೆಯಲ್ಲಿ ಶಾಮೀಲಾಗಿದೆ ಅಂತ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ತನಿಖೆಯಾಗಬೇಕು ಅಂತ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ರೆ ಸಬ್ ಕಮಿಟಿ ಅಧ್ಯಕ್ಷ ನಾನೇ ಇದ್ದೀನಿ, ಮುಂದಿನ ವಾರ ಸಭೆ ಕರೀತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಟೋಲ್ನ ರಿಮೂವ್ ಮಾಡಬೇಕು ಅಂತೇಳಿ ಹೈಕೋರ್ಟು ಕೂಡ ಆದೇಶ ಮಾಡಿದೆ. ಆದರೆ ಸರ್ಕಾರ ನನಗನ್ಸೋ ಪ್ರಕಾರ ಇಡೀ ಸರ್ಕಾರನೇ ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ನನಗನ್ಸುತ್ತೆ ಮಾಡಲ್ಲ. ಶಾಮೀಲಾಗ್ಬಿಟ್ಟಿದ್ದಾರೆ ಇಡೀ ಸರ್ಕಾರ. ಯಾಕಂದರೆ ಪ್ರಾರಂಭ ಮಾಡಿದವರು ಅವರೇ ನೈಸು. ನನಗನ್ನಿಸ್ತಾ ಇದೆ ನೈಸ್ ಯೋಜನೆಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತರಬೇಕು ಅಂತ ನನಗನ್ನಿಸ್ತದೆ. ಇಲ್ಲ, ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರೀತೇನೆ. ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ, ಟೋಲ್ ಸಂಗ್ರಹ ನಿಲ್ಲಿಸುವಂತೆ ಎಚ್ಡಿಕೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.